ರಾಜ್ಯಪಾಲ ಏನು ಕೇಳಬಾರ್ದು ಅದು ಸ್ಪಷ್ಟ ಆಯ್ತು. ಅಲ್ಲ ಹಕ್ಕಿಕತೆ ಏನನ್ನೋದು ರಾಜಕೀಯ ಮಾಡ್ತಾರ ಅವರು. ನಿಮ್ಮನ್ನ ಮಂತ್ರಿ ಮಾಡಲ್ಲ ರೀ ಅವರು. ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಜನತೆ ಗೌರವ ಏನು ಎಲ್ಲ ಅಲ್ಲಲ್ಲ. ಈಗ ನಿಮ್ಮನ್ನ ಮಂತ್ರಿ ಯಾಕೆ ಮಾಡ್ತೀರಿ? ಕುತ್ಕೊಂಡ್ರೆ ಎಲ್ಲರೂ ಚರ್ಚೆ ಅಂತ ಮಾಡಿದ್ದೀರಾ? ಭಾರಿ ಚೆನ್ನಾಗಿ ಸುಲಿಗೆಗೌಡ್ರ ಕುತ್ಕೊಳ್ರಿ. ಅಲ್ಲ ಅಧ್ಯಕ್ಷರೇ, ಒಂದೇ ಸೆಕೆಂಡ್ ನೀವೆಲ್ಲ ಕುತ್ಕೊಳ್ರಿ. ಸಭಾಧ್ಯಕ್ಷರು 2008 ಹಂಸರಾಜ್ ಭಾರದ್ವಾಜ 5 ವರ್ಷದ ಬಿಜೆಪಿ ಗೌರ್ಮೆಂಟ್ ಇರುವಾಗ ಏನೆಲ್ಲ ಮಾಡಿದ್ದಾರೆ ಪತ್ರಿಕೆ ಡೀಟೇಲ್ಸ್ ಕೊಡ್ತೀನಿ. ನನಗೆ ಅವಕಾಶ ಕೊಟ್ಟಿದ್ದೀವಿ. ಒಂದೇ ಮಾತಾಡ್ತಾ ಇದ್ದಾರೆ, ಕುತ್ಕೊಳ್ರಿ. ಒಂದೇ ನಿಮಿಷ ಅಶೋಕರ ಕುತ್ಕೊಳ್ರಿ. ಅಶೋಕರ ಒಂದೇ ನಿಮಿಷ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಮಾತಾಡಕ್ಕೆ ಒಂದೇ ಅಲ್ಲಿ ವಿರೋಧ ಮಾತಾಡ್ತಾ ಇದ್ದಾರೆ. ಒಂದೇ ಸೆಕೆಂಡ್ ಅಧ್ಯಕ್ಷರೇ, ನಾವು ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಒಂದೇ ಸೆಕೆಂಡ್ ಮಾನ್ಯ 2009 ಮಾತಾಡ್ತಾರ. ಮಾತಾಡ್ರಿ ಅಶೋಕಣ್ಣ, ಮಾತಾಡ್ರಿ. ನೀವು ಮಾತಾಡ್ರಿ. ಹೇಳಪ್ಪ ಬೇಗ. ನೀನು ಈಗ ಬೇಡಪ್ಪ. ಏನ್ ನೋಡಿದ್ದಾರೆ ಕಾಂಗ್ರೆಸ್ ಕೇಂದ್ರದಲ್ಲಿದ್ದಾಗ ಅದನ್ನ ಬೇಡ. ಹಂಸರಾಜ್ ಭಾರದ್ವಾಜ್ ಅವರು ಕಾಂಗ್ರೆಸ್ ಎಲ್ಲವನ್ನು ನಿಮ್ದು ನಮ್ದು ರಾತ್ರಿ ತನಕ ಮುಗಿಯಲ್ಲ. ಸಬ್ಜೆಕ್ಟ್ ಬಹಳ ಅದಾವು. ನಮ್ಮ ಸರ್ಕಾರ ಬಂದಾಗ ಇನ್ನು ಸಬ್ಜೆಕ್ಟ್ ಬಹಳ ಅದಾವು. ಅಲ್ಲ ಕುತ್ಕೊಂಡ್ರೆ ಈಗ ಆ ವಿಚಾರ ಬಂದಿಲ್ಲ. ಸರ್ಕಾರ ಕಲಿಸುವಂತ ಕೆಲಸ ನಾವು ಮಾಡಿಲ್ಲ. ಆಯ್ತು, ಮಾತಾಡಪ್ಪ. ನೀವು ದೇಶದ ರಾಜಕಾರಣ ಕುತ್ಕೊಳ್ರಿ. ಒಂದು ಘನತೆ ಹೊತ್ತ ರಾಜ್ಯಪಾಲರ ಬಗ್ಗೆ ಅಪ್ಪಾಲ್ ಮಾಡುವಂತ ಬಿಲ್ ಮಾನ್ಯ ಅಧ್ಯಕ್ಷರೇ, ಕುತ್ಕೊಳ್ರಿ. 2009 ಬಹುಮತ ಇರುವಂತ ಸರ್ಕಾರ ಅವತ್ತಿನ ದಿನ. ಹಿಂದೆ ಇರುವಂತ ಗೌರ್ನರ್ ಸಂಬಂಧ ಐತ್ರಿ. ಹೇಳ್ರಿ. ಈಗ ಈಗ ಈ ವಿಷಯದ ಮೇಲೆ ಮಾತಾಡ್ರಿ. ಅಧ್ಯಕ್ಷರೇ ಕೇಳ್ರಿ. ಏನ್ ಮಾಡ್ತೀರಿ? ಈ ವಿಷಯದ ಮೇಲೆ ವಿಷಯದ ಮೇಲೆ ಈ ಬಿಲ್ಲಿನ ಮೇಲೆ ಏನ್ ಮಾತಾಡ್ಬೇಕು? ಏನಾರ ಆ ಕೆಲಸವನ್ನು ಮಾಡಿದಾರ? ಅಲ್ಲ, ಈ ಬಿಲ್ಲಿನ ಹಳೆ ತಗೊಂಡು ಗವರ್ನರ್ ಮೆಜಾರಿಟಿ ಇರುವಂತ ಸರ್ಕಾರವನ್ನ ತೆಗೆಕ್ ಹೋಗಿದ್ರು. ಈಗ ರಾಜಭವನವನ್ನ ರಾಜಕೀಯದಿಂದ ಹೊರತಾಗಿಲ್ಲ. ಈಗ ನೋಡ್ರೆ ಕುತ್ಕೊಂಡ್ರಿ. 2 ನಿಮಿಷ ಮುಗಿಸ್ತಾರ ಅವರು. ಈಗ ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ